ಚಲುವಿನ ತಾರೆ 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 ಒಲವಿನ ದಾರೆ ದಾರೆ ರುಕ್ಮಿಣಿ ಬಾರೆ ಅಗಲಿರಲಾರೆ ಚಲುವಿನ ತಾರೆ ಒಲವಿನ ತಾರೆ ರುಕ್ಮಿಣಿ ಬಾರೆ ಅಗಲಿರಲಾರೆ ಕನಸಲು ನೀನೆ ಮನಸಲು ನೀನೆ ಕನಸಲು ನೀನೆ ಮನಸಲು ನೀನೆ ನನ್ನೆ ಪ್ರಾಣದ ಪ್ರಾಣವು ನೀನೆ ಕಾಣದೆ ನಿನ್ನ ಕಾಣಿರಲಾರೆ ನಾನು ಮೊದಲೇ ಹೇಳಿದಿಲ್ಲವೇ ಪ್ರಿಯ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿದ್ದು ಅನಿವಾರ್ಯ. ಆದರೆ ಇದೆಂತ ಯುದ್ಧ? ವಿಶ್ವ ಸೃಷ್ಟಿಯಲ್ಲೇ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ ದ್ರೋಣ, ಕೃಪಕರ್ಣ, ಅಶ್ವತ್ಥಾಮ ಕೃತವರ್ಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಗಳಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಸೀಮಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಬೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ದೇವಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು.
ನನ್ನ ಸಮರಗೀತೆಯು ಮಾನವರಿಗೆ ಯುದ್ಧದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ರುಕ್ಮಿಣಿ, ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣದಲ್ಲೂ ರಕ್ತ ರಸದಿಂದ ತೋರಿಸಿ ವೀರ ದರ್ಪದಿಂದ ಸುಸರ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ಸಮಾಧಾನ ಭೇದವಲ್ಲ ಕೋಮಲಾಂಗೆ ವಿಫಲವಾಯಿತೆ. ಹೌದು ಪ್ರಿಯ. ಸಮಾಧಾನ ಭೇದವಲ್ಲ ಕೋಮಲಾಂಗೆ ವಿಫಲವಾಯಿತೆ. ಸಮರದಂಡ ಇಂದು ಧರಣಿ ಪಾಪ ಆರಿಣಿ ಕಾಂತೆ, ಪಾಪ ಆರಿಣಿ ಕಾಂತೆ, ಪಾಪ ಆರಿಣಿ ಕಾಂತೆ, ಪಾಪ ಆರಿಣಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮಿಂದೋದಗೆ. ಹೌದು ಪ್ರಿಯ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮಿಂದೋದಗೆ. ಕರ್ಮಭೂಮಿ ಭಾರತವು ಧನ್ಯ ಮಾಡುವುದೇ ಕಾಂತೆ, ಧನ್ಯ ಮಾಡುವುದೇ ಕಾಂತೆ, ಧನ್ಯ ಮಾಡುವುದೇ ಕಾಂತೆ, ಧನ್ಯ ಮಾಡುವುದೇ. ಭಯವಿದೇಕೆ ಶಾಂತಿ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃದು ಸಂಜೀವಿನಿ.
ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದನ್ನಿಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಆಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ದೇವಿ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾದೇಯ ಹೆಚ್ಚಿ ಅಧರ್ಮ ರೋಗವು ಅಂಕುರಿಸಿ ಕಾಣಿಸಿಕೊಂಡಿದೆ. ಅದನ್ನು ರಕ್ತಶಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನದೇ ಕಾರ್ಯವಿರಲಿ. ಪ್ರಿಯತಮ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ ಈ ಗೌರ ಹತ್ಯೆ ಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನಿನ್ನ ಕೊನೆಯ ಪ್ರಯತ್ನವು ಕೂಡ ವಿಫಲವಾಗುವುದು ದೇವಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯಿ, ಸಿಂಧು ಶಯನ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಪರಿಮಳವಾದರಿಸಿ ಮಂದ ಆಸದಿಂದ ಎನ್ನ ವರಸಿ, ಗಂಧ ಪರಿಮಳವಾದರಿಸಿ ಮಂದ ಆಸದಿಂದ ಎನ್ನ ವರಸಿ, ಮನ ಮಂದಿರದೊಳು ನೆಲಸಿ ಪ್ರಣಯ
ತೋರೆಲೆ ನಿನ್ನುಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಬಲರಾಮ ದೇವರಿಗೆ ಜಯವಾಗಲಿ, ಬಲರಾಮ ದೇವರಿಗೆ ಜಯವಾಗಲಿ, ಬಲರಾಮ ದೇವರಿಗೆ ಜಯವಾಗಲಿ. ಬಲ ಬಲ ಬಲರಾಮ ಸರಿ ಸಮಾನರನಗೆ ದ್ವಾರಕೀಶ್ವರ ನಂತ ಮೆರೆಯುವೆ ಅಂದ್ರೆ ದ್ವಾರಕೀಶ್ವರ ನಂತ ಮೆರೆಯುವೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಸಂಜರಿಸಲೇ ಅಧಮ ಶತ್ರುಗಳ ಮದವನ್ನು ಮುರಿದು ಮಂತ್ರಿ ಅಧಮ ಶತ್ರುಗಳ ಗಡಗಡ ನಡಗಿಸಿ ಅಧಮ ಶತ್ರುಗಳ ಗಡಗಡ ನಡಗಿಸಿ ಪುಂಡತನವನ್ನು ಚಂಡಾಡುವೆನು ಸೈನ್ಯಾಧೀಶರೇ ಮಂತ್ರಿ ಸರಿ ಸಮಾನರನಗೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಮಂತ್ರಿ ಸೈನ್ಯಾಧೀಶರೇ ಸಮರ ಸಾರುವರ ಶಿರವನ್ನು ಕಡೆದು ಸಮರ ಸಾರುವರ ಇದು ಮಂದಮತಿಗಳ ಮದವನ್ನು ಮರೆದು ಅಂದರಿ ಚಂದರಿ ಮೆರೆಯುವೆನಾ ಅಂದರಿ ಚಂದರಿ ಮೆರೆಯುವೆನಾ ಸರಿ ಸಮಾನರನೆಗೆ ಸರಿ ಸಮಾನರನೆಗೆ ಸರಿ ಸಮಾನರನೆಗೆ ಮಂತ್ರಿ ಸೇನಾಧೀಶರೇ ರಾಜಭಾರ ರಚನೆಯಂತೆ ಘನಮಂತ್ರಿ ಶೇಖರನೇ ಶೇಖರನೇ ರಾಜಭಾರ ರಚನೆಯಂತೆ ಘನಮಂತ್ರಿ ಶೇಖರನೇ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳ್ಗಳು ಪ್ರಜೆಗಳೆಲ್ಲರೂ ಸುಖದಿ ಬಾಳ್ವರೆ ಅಂದ್ರೆ ಕಾಲ ಕಾಲಕ್ಕೆ ಮಳೆಗಳು ಬೀಳ್ಗಳು ಪ್ರಜೆಗಳೆಲ್ಲರೂ ಸುಖದಿ ಬಾಳ್ವರೆ ಇದು ಹೆಮ್ಮೆಯ ರಾಜಭಾರವು ಘನಮಂತ್ರಿ ಶೇಖರನೇ ಇದು ಹೆಮ್ಮೆಯ ರಾಜಭಾರವು ಘನಮಂತ್ರಿ ಶೇಖರನೇ ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸೋಕ್ಯದಿಂದಿರುವರಿ ಅದನ್ನು ತಿಳಿಸುವಂತ ನಾವು ಅರಸ ಕೇಳೋ ಅರಸ ಕೇಳೋ ನರರು ನೀರು
ಮಂತ್ರಿ ಮಹಾಪ್ರಭು ಮಂತ್ರಿ ತಮ್ಮ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸತ್ಯ ಧರ್ಮಗಳನ್ನು ಬಿಡದೆ ಸದಾ ದೈವ ಧ್ಯಾನದಲ್ಲಿ ನಿರತರಾಗಿ ನಿತ್ಯವೋ ಜಪತಪಗಳನ್ನು ಆಚರಿಸುತ್ತಾ ಸುಖ ಸಂತೋಷದಿಂದ ಬಾಳುತ್ತಿರುವರು. ಬಲೆ ಬಲೆ ಮಂತ್ರಿ, ಈ ಪೀಠವನ್ನು ಅಲಂಕರಿಸು. ಸೈನ್ಯಾಧೀಶರೇ, ಪೇಳೆ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಪೇಳೆ. ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೆ. ಸುತ್ತಮುತ್ತಲು ಶತ್ರುಗಳೆಲ್ಲರೂ, ಸುತ್ತಮುತ್ತಲು ಶತ್ರುಗಳೆಲ್ಲರೂ ಕಪ್ಪ ಕಾಣಿಕೆ ಒಪ್ಪಿಸುತ್ತಿರುವರೇ, ಕಪ್ಪ ಕಾಣಿಕೆ ಒಪ್ಪಿಸುತ್ತಿರುವರೇ. ಬೆಳೆ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೆಳೆ. ಸೈನ್ಯಾಧೀಶರೇ, ಓ ಪ್ರಭು, ನಮ್ಮ ಸೈನ್ಯದ ಬಲಾಬಲಗಳು ಹಾಗೂ ನಮ್ಮ ರಾಜ್ಯದ ಆಡಳಿತಗಳು ಹೇಗಿರುವುದನ್ನು ತಿಳಿಸುವಂತನಾಗು. ಆಗಲೇ ಓ ಪ್ರಭು. ಸಾರಿ ಹೋಗುವೆ ಚಂಡಾಡಿ ರಿಪುಗಳ ಕೀರ್ತಿಯ ಪಡುವನು ಅನುದಿನದಿ, ಕೀರ್ತಿಯ ಪಡುವನು ಅನುದಿನದಿ, ಕೀರ್ತಿಯ ಪಡುವನು ಅನುದಿನದಿ. ಸಾರಿ ಹೋಗುವೆ ಚಂಡಾಡಿ ರಿಪುಗಳ ಕೀರ್ತಿಯ ಪಡುವನು ಅನುದಿನದಿ, ಕೀರ್ತಿಯ ಪಡುವನು ಅನುದಿನದಿ, ಕೀರ್ತಿಯ ಅನುದಿನದಿ. ಧರ್ಮದಾತದಿ ಧರ್ಮದಾತದಿ ಚಂಡಾಡು ಚಂಡಾಡುವನು ರಿಪುಗಳ ಕೀರ್ತಿಯ ಪಡುವನು, ಚಂಡಾಡುವನು ರಿಪುಗಳ ಕೀರ್ತಿಯ ಪಡುವನು. ಸಾರಿ ಹೋಗುವೆ ಚಂಡಾಡುವ ರಿಪುಗಳ ಕೀರ್ತಿಯ ಪಡುವನು ಅನುದಿನದಿ, ಕೀರ್ತಿಯ ಪಡುವನು ಅನುದಿನದಿ, ಕೀರ್ತಿಯ ಪಡುವನು ಅನುದಿನದಿ. ಮಾಬು ಸೈನ್ಯಾಧೀಶರೇ, ನಮ್ಮ ಸೈನ್ಯವು 11 ಲಕ್ಷ ಸೈನಿಕರನ್ನು ಈ ಕಡೆಯಿಂದ ಚಂಡಾಡುವನು ಮಹಾಪ್ರಭು. ಮುಂದೇನಪ್ಪಣೆ ಮಹಾಪ್ರಭು. ಬಲೆ ಬಲೆ ಸೈನ್ಯಾಧೀಶರೇ, ಆಗಲೇ ಮಹಾಪ್ರಭು. ನಿನ್ನಂತ ಸೈನ್ಯಾಧೀಶಿ ಮಂತ್ರಿ ನನ್ನ ಆಸ್ಥಾನ ನಮಗೆ ಕುಂದು ಕರೆತಂದೇನು. ನಿನ್ನ ಈ ಪೀಠವನ್ನು ಅಲಂಕರಿಸು. ಆಗಲೇ ಮಹಾಪ್ರಭು. ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನು, ಅವನ ರಾಜ್ಯದಿಂದ ಬರಮಾಡಿ. ಶ್ರೀ ಗುರುಗಳಾದ ಬರಭದ್ರ ದೇವರಿಗೆ ನಿಮ್ಮ ಪ್ರಿಯ ಶಿಷ್ಯನಾದ ಈ ದುರ್ಯೋಧನನ ಅನಂತ ಪ್ರಣಾಮಗಳು ದೇವ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನಿನ್ನ ಆಶೀರ್ವಾದದಿಂದ ಎಲ್ಲರೂ ಕುಶಲ ಗುರುದೇವ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಹಾಗೇ ಆಗಲಿ. ಯಾರಲ್ಲಿ? ನಮ್ಮ ರಾಜ್ಯದ ನರ್ತಕಿಯರನ್ನು ಬರಮಾಡಿ. ಬಾಳಿನರ ಸಮಯವಿದೆ. ಮಂತ್ರಿ, ಬಾಳಿನರ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ, ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನರ ಸಮಯವಿದೆ. ನೀನೆ ಸಕಲ ಕಲಾ ವಿಶಾರದ, ನೀನೆ ಸಕಲ ಕಲಾ ವಿಶಾರದ. ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ. ಕಿವಿಯಂಪಿನಾದದ ಗಾನ ಸುಧೆ,
ನಾದದ ಗಾನ ಸುಧೆ ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯ ಎಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯ ಎಲ್ಲ ಕೂಡಿ ನಾದದ ಮೋದವೇ ಮಹಿಮನ ಮರೆಸುವ ಹೊಳ ಹೊಳ ನಾದದ ಮೋದವೇ ಮಹಿಮನ ಮರೆಸುವ 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 ಶೃಂಗಾರ ರಸದ ವಿನಯ ಮಂಜೀರ ವಿಹವ ಮರೆತು ಬೆರೆತು ವಿಲಾಸಮಯ ವಿನೋದದೊಳು ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ ಇದುವೇ ಗಂಧರ್ವ ಗಾನ ಸುಧೆ ಬಾಳಿನ ರಸಮಯ ಸಮಯವಿದೆ. ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ದಾಮ್ 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 ತಗದೆ ಮಿದಕ ಜಣು ದಿ ಮಿದಕ ಜಣು ತಗದೆ ಮಿದಕ ಜಣು ದಾಮ್ 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 ಭಲ ಭಲ ನರ್ತಗೆರೆ ಹೋಲ ತಚ್ಚಂ ತಗಜಂ ತಗಿಡಜಂ ತದಗಿಡಕ 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 ತಚ್ಚಂ ತಗಜಂ ತಗಿಡಜಂ ತದಗಿಡಕ 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 ತಚ್ಚಂ ತಗಜಂ ತಗಿಡಜಂ ತದಗಿಡಕ ತದಗಿಡಕ ತದಗಿಡತ ತದಗಿಡಕ ತದಗಿಡಕ ತದಗಿಡತ ತದಗಿಡಕ 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 ಬಾಳಿನ ರಸಮಯ ಸಮಯವಿದೆ. ಬಾಳಿನ ರಸಮಯ ಸಮಯವಿದೆ ಸಮಯವಿದೆ ಸಮಯವಿದೆ. ಬಲೆ 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 ನರ್ತಕಿಯರೇ ಏನಪ್ಪಣೆ? ನಮ್ಮ ರಾಜ್ಯದ ಇದು ನಮ್ಮ ನಾಟಕ ಮಂಡಳಿ ವ್ಯವಸ್ಥಾಪಕರಿಂದ ಸೂಕ್ತ ಬಹುಮಾನವನ್ನು ಕೊಡಿ. ಅಪ್ಪಣೆ. ದುರ್ಯೋಧನ ಗುರುದೇವ, ನೀನು ಬಂದ ಸಮಾಚಾರವೇನು? ನಮಗೂ ನಮ್ಮ ಶತ್ರುವಾದ ಆ ಪಾಂಡವರಿಗೂ ಘೋರವಾದ ಸಮರವೇ ಒಂದೊದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದರು ದೇವ. ನಿಮಗೂ ಪಾಂಡವರಿಗೂ ಯುದ್ಧವೇ? ಹೌದು ಗುರುದೇವ. ಹಾಗಾದರೆ ನೀನು ನನ್ನ ತಮ್ಮ ಶ್ರೀಕೃಷ್ಣನ ಸಹಾಯವನ್ನು ಪಡೆದುಕೊಂಡು ಬಂದಿರುವೆಯಾ? ಹೌದು ಗುರುದೇವ. ಆ ಕೃಷ್ಣನು ನಿನಗೆ ಏನು ಅಂತ ವಚನ ಕೊಟ್ಟನು? ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮ ಸಲುವಾಗಿ ಯಾದವ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ, ನಿನಗೆ ಜಯವು ಖಂಡಿತ, ಚಿಂತಿಸಬೇಡ. ಈ ಬಲರಾಮನ ಬಲಾಬಲಗಳ ಶಕ್ತಿಯನ್ನು ಈ ಶಕ್ತಿಯಿಂದ ದಾರೆ ಎರೆದು ನಿನಗೆ ಮುಂದಿನ ಯುದ್ಧದಲ್ಲಿ ಸಹಾಯವಲೆಂದು ಕೊಡ್ತಿರುವೆ. ತೆಗೆದುಕೋ ಈ ಖಡ್ಗವನ್ನು, ಮಂಗಳವಾರಿಗೆ ಬಾ. ನಾನಿನ್ನು ಬರುವೆನು ಗುರುದೇವ. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಬಲಭದ್ರ ದೇವರೇ ನನ್ನ ಪಕ್ಷವನ್ನು ವಹಿಸಿದ ಮೇಲೆ ಮುಂದೊದಗು ಮಹಾ ಸಂಗ್ರಾಮದಲ್ಲಿ ಆ ಪಾಂಡವರಿಗೂ ನಮಗೂ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೇ ಯುದ್ಧ ಕ್ಷೇತ್ರ.
ಕುರು ಪಾಂಡವರೇ ಯುದ್ಧ ಕ್ಷೇತ್ರ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವ ಸೌರವೀರರು ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವ ಸೌರವೀರರು ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರೇ ಯುದ್ಧ ಕ್ಷೇತ್ರ ಭೀಮನನ್ನು ಸೇರಿ ಬಿಡುವ ನನ್ನ ತಮ್ಮನು ಭಾರತದ ಸಿರ ಆರಿಸಿರುವ ವೀರಗರ್ಣನು ಭೀಮನನ್ನು ಸೇರಿ ಬಿಡುವ ನನ್ನ ತಮ್ಮನು ಭಾರತದ ಸಿರ ಆರಿಸಿರುವ ವೀರಗರ್ಣನು ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರೇ ಯುದ್ಧ ಕ್ಷೇತ್ರ ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರೇ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಸಮರ ಕ್ಷೇತ್ರ ಯಾವುದೋ ಗೋವು ನನ್ನನ್ನು ಹಿಂಬಾಲಿಸುತ್ತಿರಲ್ಲ, ಒಂದೊಮ್ಮೆ ಗದರಿಸಿ ನೋಡೋಣ. ಶಿವ ಈಶ್ವರ, ಎಂಥ ಕಾರ್ಯವನ್ನು ಮಾಡಿಬಿಟ್ಟೆ. ಕೋಪದಿಂದ ಒಂದು ಸಣ್ಣ ಕಲ್ಲನ್ನು ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಡ್ತಿರಲ್ಲ, ಈ ಪಾಪವನ್ನು ಪರಿಹಾರ ಮಾಡೋದಕ್ಕೆ ಏ ಕೃಷ್ಣ, ಈ ಪಾಪವನ್ನು ಪರಿಹಾರ ಅಕ್ಕಟಕಟ 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 ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ನಾ ದೋಷಕ್ಕೆ ಒಳಗಾದೆ. ಅಕಟಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ನಾ ದೋಷಕ್ಕೆ ಒಳಗಾದೆ. ಶಿವ ಈಶ್ವರ, ಗೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾ ಕೋಪದಲೇ. ಗೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾ ಕೋಪದಲೇ. ಕೊಂದ ಪಾಪವ ಪರಿಹರಿಸುವ ಕಾಣೆನು ಜಗದೊಳಗೆ, ಅಯ್ಯೋ ನಾ ಕಾಣನು ದರೆಯೊಳಗೆ. ಅಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ನಾ ದೋಷಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ. ಅಣ್ಣ ಕರೆದೆ ಅಣ್ಣ, ಏಕೆ ಏನಾಯಿತು? ನಾನು ಈ ಕಾಡಿನಲ್ಲಿ ಹೋಗ್ತಿರುವಾಗ ಯಾವುದೋ ಗೋವು ನನ್ನ ಹಿಂಬಾಲಿಸಿತು. ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣ ಬಿಟ್ಟಿತು. ನೋಡಿ ಕೃಷ್ಣ, ಗೋವು ಪ್ರಾಣ ಬಿಟ್ಟಿತು. ಈ ಗೋಹತ್ಯೆ ಪರಿಹಾರದ ಉಪಾಯವನ್ನಾದರೂ ಹೇಳಿ ಕೃಷ್ಣ. ಏನು ನಿಮ್ಮಿಂದ ಗೋಹತ್ಯೆ? ಶಿವ ಶಿವ, ನಮ್ಮ ವಂಶಕ್ಕೆ ಮಹಾಪಾಪ. ಇದಕ್ಕೆ ಪರಿಹಾರವೆಂದರೆ 21 ದಿನ ಭೂ ಪ್ರದಕ್ಷಿಣೆಯನ್ನು ಮಾಡಿ ಪುಣ್ಯ ನದಿಗಳ ಸ್ನಾನವನ್ನು ಮಾಡಿಕೊಂಡು ಬಂದರೆ ಈ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮಹರ್ಷಿಗಳು ಹೇಳುತ್ತಿದ್ದರು. ಕೃಷ್ಣ, ಹಾಗಾದ್ರೆ ನಾನು ಈಗಲೇ ಭೂಪ್ರದರ್ಶನಿಗೆ ಹೊರಡಬೇಕು ಕೃಷ್ಣ. ಅಣ್ಣ, ಇನ್ನೇನು ಕೆಲವೇ ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು, ಮರೆತೆ ಅಣ್ಣ? ಕೃಷ್ಣ, ಕುರುಕ್ಷೇತ್ರ ಯುದ್ಧವಾಗಲಿ ದುರ್ಯೋಧನ ಆಗಲಿ ಯುದ್ಧವಾಗಲಿ ನನಗೇನು, ಯಾರಾದರೂ ಹಳೆ ಆಗುವಲ್ಲಿ ನಾನು ಗೋಪತ್ಯವನ್ನು ಪರಿಹರಿಸಿಕೊಂಡರೆ ಸಾಕು. ಹಾಗಾದರೆ ಆ ದುರ್ಯೋಧನನ ಗತಿ ಎಲ್ಲಾದರೂ ಹಾಳಾಗಿ ಹೋಗಲಿ ಕೃಷ್ಣ, ನನಗೆ ಆ ಪಾಪ ಪರಿಹಾರ ಮಾಡಿಕೊಂಡ್ರೆ ಸಾಕು. ನಾನಿನ್ನ ಹೊರಡುವೆ. ಅಣ್ಣ ಹೋಗಿ ಬಾ ಅಣ್ಣ. ಕೃಷ್ಣ, ಅಣ್ಣ ಅದೊಂದು ಮಾತು ಹೇಳಿ ಅಣ್ಣ.
ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಧರ್ಮ, ನಿಷ್ಠೆ, ನ್ಯಾಯ, ನೀತಿ ಎಲ್ಲ ಏಕಚಿತ್ತವಾಗಿರಬೇಕು. ಒಂದು ವೇಳೆ ಕೌರವರಿಗಾಗಲಿ ಪಾಂಡವರಿಗಾಗಲಿ ಏನಾದರೂ ಮೋಸ ಮಾಡಿದರೆ ಈ ಬಲರಾಮನ ಬಲಾಬಲಗಳಿಂದ ಎಲ್ಲರನ್ನು ಸಂಹರಿಸಿ ಬಿಡುವನು. ಉಪಾಯದಿಂದ ಕಳಿಸುವುದಿಲ್ಲದಿದ್ದರೆ ನಿನ್ನನ್ನು ಜಯಿಸಲು ಸಾಧ್ಯವಾದೀತೆ? ನೀನು 21 ದಿನಗಳಲ್ಲಿ ಬರುವಷ್ಟರಲ್ಲಿ ನಾನು ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಹರಿಗೆ ಎನ್ನನೇ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನುಮವೇ ಹರಿಗೆ ಎನ್ನನೇ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನುಮವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯು ಕಾಣಿನಯ್ಯ ತಂದೆ ಸಲಹುಮಾರನಯ್ಯ. ಮುಂದೆ ಗತಿಯು ಕಾಣಿನಯ್ಯ ತಂದೆ ಸಲಹುಮಾರನಯ್ಯ. ಹರಿಗೆ ಎನ್ನನೆ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ. ದೇವಿ ದೇವಿ ಏಕೆ ಹೆಸರೊಂದಿವೆಲ್ಲ ಕಾರಣ ನಾನು ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಎಷ್ಟರಲ್ಲಿ ಕಾಲ ಕಳೆಯಬೇಕಾಗಿದೆ. ಇನ್ನು ಈ ಪಾಂಚಾಲಿಯು ಜೀವಿಸಿ ಫಲವಾದರೂ ಏನು? ದೇವಿ ಚಿಂತಿಸಬೇಡ. ಏಕೆ ಚಿಂತಿಪೆ ದೃಪದ ನಂದಿನಿ? ಅದಕ್ಕೆ ಚಿಂತಿಪೆ ದೃಪದ ನಂದಿನಿ. ಭಯಬೇಡು ಪಾಂಚಾಲಿ ಪರಮ ಸದ್ಗುಣಿ. ಭಯಬೇಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿಪೆ ದೃಪದ ನಂದಿನಿ? ದೇವಿ ದುರ್ದೂಳ ದುರ್ಪತಿಯ ಕರಿಮುರುಗ ಮುದದಿಂದ ದುರ್ದೂಳ ದುರ್ಪತಿಯ ಕರಿಮುರುಗ ಮುದದಿಂದ ಕಡಿಮದಾಂದರವರನ್ನು ತುಳಿಯಲು ಬಿಡ ರಣದಲ್ಲಿ ಕಡಿಮದಾಂದರವರನ್ನು ತುಳಿಯಲು ಬಿಡ ರಣದಲ್ಲಿ ಕಡೆ ತಟ್ಟಿ ಪುಡಿ ಹುಟ್ಟಿ ಎಡಮೆಟ್ಟಿ ಸೀಳುವೆ. ತಟ್ಟಿ ಪುಡಿ ಹುಟ್ಟಿ ಎಡಮೆಟ್ಟಿ ಸೀಳುವೆ. ಪ್ರಿಯ ಏಕೆ ಚಿಂತಿಪೆ ತ್ರಿಪದ ನಂದಿನಿ? ಅರಣ್ಯವಾಸ ಭವನಯ ಮರಣ ಕರುಣೆಯ. ಅರಣ್ಯವಾಸ ಭವನಯ ಮರಣ ಕರುಣೆಯ. ಕಪಿಲ ಬರೆದ ವಂಚಕರ ಹೃದಯವನ್ನು ಸೀಳುವೆ. ಕಪಿಲ ಬರೆದ ವಂಚಕರ ಹೃದಯವನ್ನು ಸೀಳುವೆ. ತೊಡೆ ತಟ್ಟಿ ಪುಡಿ ಹುಟ್ಟಿ ಎಡಮೆಟ್ಟಿ ಸೀಳುವೆ. ತೊಡೆ ತಟ್ಟಿ ಪುಡಿ ಹುಟ್ಟಿ ಎಡಮೆಟ್ಟಿ ಸೀಳುವೆ. ಪ್ರಿಯ ಏಕೆ ಚಿಂತಿಪೆ ತ್ರಿಪದ ನಂದಿನಿ? ಭಯಬೇಡು ಪಾಂಚಾಲಿ ಪರಮ ಸದ್ಗುಣಿ. ಭಯಬೇಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿಪೆ ತ್ರಿಪದ ನಂದಿನಿ? ತ್ರಿಪದ ನಂದಿನಿ ತ್ರಿಪದ ನಂದಿನಿ. ದೇವಿ ಸಾಕು ನಿಲ್ಲಿಸಿ ಈ ನಿನ್ನ ಬಿರುಗುಡಿಯ ಮಾತುಗಳನ್ನು. ಹಿಂದೆ ನಿನ್ನ ಒದಗಿದ ವಿಪತ್ ಪರಂಪರೆಗಳನ್ನು ಕಾಪಾಡಿ ಬಗೆಹರಿಸಿ ಕಾಪಾಡಿದ ಈ ಭೀಮಸೇನಲ್ಲವೇ ನೆರವ ಸಭಾ ಮಧ್ಯದಲ್ಲಿ ಹಬ್ಬದ ಮಾತಿಗೆ ವಿರುದ್ಧವಾಗಿ
ಮಾತಾಡೋ ಸುಮ್ಮನೆ ಮಾತ್ರಕ್ಕೆ ನನ್ನನ್ನು ಕೈಲಾಗ ಹಿಡಿದು ಬಂದಿವೆಯ ಪಾಂಚಾಲಿ ಏತಕ್ಕೆ ಚಿಂತಿಪೆ ದ್ರುಪದ ಸುತ ಏತಕ್ಕೆ ಚಿಂತಿಪೆ ದ್ರುಪದ ಸುತ ಸೈರಿಸುತ್ತ ಪವ ಲಲನಾಮಣಿಯಳೆ ಸೈರಿಸುತ್ತ ಪವ ಲಲನಾಮಣಿಯಳೆ ಏತಕ್ಕೆ ಚಿಂತಿಪೆ ದ್ರುಪದ ಸುತ ಶ್ರೀಹರಿ ಕಾರ್ಯಕ್ಕೆ ಮೀರಿ ನಡೆದರೆ ಶ್ರೀಹರಿ ಕಾರ್ಯಕ್ಕೆ ಮೀರಿ ನಡೆದರೆ ಶ್ರೀಹರಿ ಕಾರ್ಯಕ್ಕೆ ಮೀರಿ ನಡೆದರೆ ಬರುವುದು ನಮಗೆ ಅಪಕೀರ್ತಿಗಳು ಬರುವುದು ನಮಗೆ ಅಪಕೀರ್ತಿಗಳು ಏತಕ್ಕೆ ಚಿಂತಿಪೆ ದ್ರುಪದ ಸುತ ಸೈರಿಸುತ್ತ ಪವ ಲಲನಾಮಣಿಯಳೆ ಸೈರಿಸುತ್ತ ಪವ ಲಲನಾಮಣಿಯಳೆ ಏತಕ್ಕೆ ಚಿಂತಿಪೆ ದ್ರುಪದ ಸುತ ದ್ರುಪದ ಸುತ ದ್ರುಪದ ಸುತ ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುವೆ ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಮಹಾಮಹಿಮರಾದ ಶ್ರೀಕೃಷ್ಣನ ಪರಮಾತ್ಮನ ದಯೆಯಿಂದ ಬಹು ಬೇಗ ನಿನ್ನ ಪದ್ಧವು ಈಡೇರುವುದು ನೀನು ಈ ಚಿಂತೆಯನ್ನು ಬಿಟ್ಟು ಶಾಂತಳಾಗು ಶಾಂತಿ 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 ಏನು ಬಿಟ್ಟಿಲ್ಲವೇ ಏ ನಿಮ್ಮ ಕೋಟ್ಯೋತ್ತರದ ಭ್ರಾಂತಿ ವಿಷಯ ಕಡ್ಡಾಯವನ್ನು ತಿಳಿಸಿ ನಮ್ಮ ಐವರನ್ನು ಕೊಲ್ಲರಿಸಿದ ವಿಷಯ ಜಂತುಗಳನ್ನೇ ನಮಗೆ ಶಾಂತಿಯೇ ಯೋಗ್ಯದಿಂದ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಕಷ್ಟಗಳನ್ನು ತಂದೊಡ್ಡಿದ ದಯವಂತಗಳೊಡನೆ ನಮಗೆ ಶಾಂತಿಯೇ ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯವಿಲ್ಲದೆ ಪಾಂಚಾಲಿ ಬಾ ನನ್ನ ತೊಳೆಯನ್ನು ಕರೆಸಿದ್ದು ತೊಡೆ ತಟ್ಟಿ ಕರೆದಲ್ಲ ಕುರುಡನ ಮಗ ಕುನ್ನಿ ಗೌರವ ಆಗಲು ಶಾಂತಿಯೇ ಅರಣ್ಯದಲ್ಲಿ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ ಆಗಲು ಶಾಂತಿಯೇ ಈಗ ಅದನ್ನು ಸ್ಮರಿಸಿ ಪರವಿಲ್ಲ ಪೈರಿ ಗುರುಕುಲದವರನ್ನು ಮರಿಸುತ್ತ ವೈರಿ ಗುರುಕುಲದವರನ್ನು ಮರಿಸುವ ಸಿರಿಯ ಮೆರೆದು ದುರಹಂಕಾರದೆ ಸಿರಿಯ ಮೆರೆದು ದುರಹಂಕಾರ ಧಿಕ್ಕರಿಸಿಕೊಳ್ಳಿ ಸೊಕ್ಕಿ ನಿಮ್ಮರುವ ವೈರಿ ಗುರುಕುಲದವರನ್ನು ಮರಿಸುವನು ಹರುಗರೆಂಬುವ ಅಕ್ಕರ ಇಲ್ಲದ ಸೊಕ್ಕಿನ ಕುರುಡದ ಕುನ್ನಿಗಳು ಹರುಗರೆಂಬುವ ಅಕ್ಕರ ಇಲ್ಲದ ಸೊಕ್ಕಿನ ಕುರುಡ ಕುನ್ನಿಗಳು ಪಕ್ಕಸವೆಲ್ಲವ ಪಕ್ಷಿಸಿ ನಮಗೆ ನ್ಯಾಯವಾಗಿ ರಕ್ಕಸರು ಪಕ್ಕಸವೆಲ್ಲವ ಪಕ್ಷಿಸಿ ನಮಗೆ ನ್ಯಾಯವಾಗಿ ರಕ್ಕಸರು ಲೆಕ್ಕಿಸದೆ ಚಕ್ರವಾಗಿ ಸಿಂಬನ್ ಮುಕ್ಕಿಸಿದರು ರಣದೊಳಗೆ ಲೆಕ್ಕಿಸದೆ ಚಕ್ರವಾಗಿ ಸಿಂಬನ್ ಮುಕ್ಕಿಸಿದರು ರಣದೊಳಗೆ
ಹಿರಿಯ ಮೇರದು ದುರಹಂಕಾರ ತಿರ್ಕರಿಸುವಲ್ಲಿ ಸೊಕ್ಕಿ ನಿಮ್ಮರು ವೈರಿ ಕುರುಕುಲ ಆದವರನು ಸಿಗಿದು ಬಿಸಾ ಅಗ್ರಜ, ಈ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರುಕುಲಾದವರನ್ನು ಧ್ವಂಸ ಮಾಡಿ ನಮ್ಮ ಪಂಥವನ್ನು ಈಡೇರಿಸಿಕೊಂಡು ಬರುತ್ತೋ ನಮಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಸಹೋದರ ಭೀಮಸೇನ, ಶಾಂತರಾಗು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಸೀತ. ಸಹೋದರ ದುಡುಕಿ ಸಮರ ಬಯಸುವುದನ್ನು ಸೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಅಡದಿ ಪಚಾಲಿಯ ಬಿಡು ಮುಡಿ ಸಾಪವು ಕುರು ಸಂಜಾತರ ನರಳಿಸದಿರುವುದು. ಬಡದಿ ಪಂಚಾಲಿಯ ಬಿಡು ಮುಡಿ ಸಾಪವು ಕುರು ಸಂಜಾತರ ನರಳಿಸದಿರುವುದು. ತಾಳಿದವರು ಮುಂದೆ ಬಾಳಿಯರು ಎಂಬ. ಸಹೋದರ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು. ಸಹೋದರ ಹಿರಿಯರ ವಾಣಿಯ ಮರೆಯುವುದನ್ನು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಮ್ಮ ಪಕ್ಷವನ್ನು ವಹಿಸುವನೆಂದು ಅಭಯ ಕೊಟ್ಟಿರುವನು. ಈ ವಿಚಾರವನ್ನು ದೂತನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ಸಮಯವಾಯಿತು. ಪರಮಾತ್ಮನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತರಾಗೂ ಸಹೋದರ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಹಾಗೂ ಧರ್ಮಾನಂದನ, ಈ ಭೀಮಸೇನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಹಾಗೂ ಭೀಮಸೇನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮಾನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮಾನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಉಬೇರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲನಯ್ಯ ಸಿರಿ ಸಂಪದದ ಮುರಹರಿ ಮೈಮನಾಗಿ
ನೆಲದಲ್ಲಿ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ನಿರೀಕ್ಷಿಸೆ ಸಹಿಸದೆ ವಿಧದಿ ಎರಡು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕಾಳಗ ಕೈವುದು ಅಸಮ್ಮತಾಯ ಪರಮಾತ್ಮ ಕಾಳಗ ಗೈವುದು ಅಸಮ್ಮತಾಯ ಕಾಡಿಸಬೇಡನ್ನ ಬೇಡುವೆ ದೇವ ಕಾಡಿಸಬೇಡನ್ನ ಬೇಡುವೆ ದೇವ ಶಾಂತಿಯಿಂದಲಿ ರಾಜ್ಯವ ಪಡೆವ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವ ದೇವ ಅಂದವ ಮಾಡೆಂದು ಬೇಡುವ ದೇವ ಸಮರದಿಂದೊದಗುವ ಪಾಪದ ಫಲವೇ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡನಗೆ ದೇವ ಕದನವು ಬೇಡನಗೆ ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಪವಿತ್ರ ಭರತ ಭೂಮಿಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಆದ್ದರಿಂದ ನೀವೀಗಲೇ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಪ್ರಯತ್ನಿಸಿ ನಮಗೆ ಬರಬೇಕಾದ ರಾಜ್ಯವನ್ನು ಕೇಳಿಬಾ ಪರಮಾತ್ಮ. ಪರಮಾತ್ಮ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂದ ಪವಿತ್ರ ಬೋಧನೆ ಇದು. ಧರ್ಮಾನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ಅಭಿಪ್ರಾಯ ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು ಪರಮಾತ್ಮ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾನು ಹೊಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಡೆ ಹೊಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯೇ. ಕೃಷ್ಣ ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯೇ. ಸಮವಹಿಸಿ ದುಡಿದಿರುವೆ ಕೊಪ್ಪಿದ ಗುರು ರಾಕ್ಷಸನ ಗರ್ಭಶೀಲು ಕಥೆಗಳು. ಸಮವಹಿಸಿ ದುಡಿದಿರುವೆ ಕೊಪ್ಪಿದ ಗುರು ರಾಕ್ಷಸನ ಗರ್ಭಶೀಲು ಕಥೆಗಳು. ಬಂದ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ಓಹೋ ನಮ್ಮಗಳ ಅಭಿಮತಕ್ಕೆ ಭೀಮಸೇನ ನಮ್ಮಗಳ ಅಭಿಪ್ರಾಯಕ್ಕೆ ಅಡ್ಡಲಾಗಿ ಹಗ್ಗದಿನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾಗಿ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಚ್ಚುಗೋಳವೆಂದರೆ ಪಾತ್ರೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸೊಡಬೇಕು ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ
ಇದಕ್ಕೆ ನಿನ್ನ ಅಭಿಪ್ರಾಯ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತೀರಿ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಾವು ಸುಡಬೇಕು ನಮ್ಮ 7 ಜನ್ಮಗಳನ್ನು. ಓಹೋ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರರು ಅಗ್ರಜರ ಮಾತಿಗೆ ತಲೆಬಾಗದಿರುವರೇ? ತಂಗಿ ದೃಪದಂದಿನಿ, ನೀನೇಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿಮ್ಮ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದುರು. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದುರು. ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಓಹೋ, ಹೇಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕನನ್ನು ಕೊಂದ ಗಂಡ, ನಿಮಗೇಕೆ ಬೇಕು ಈ ಗದ್ದಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ನೀವು ನನ್ನ ಪತಿಯೇ? ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜಿನ ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ಪಾಂಚಾಲಿ ಏನು ಹೇಳಿದೆ? ಮರುಗುವೆ ಏಕೆಲೆ ಮಾನಿನಿ ಮಣಿಯಲೆ, ಮರುಗುವೆ ಏಕೆಲೆ ದೇವಿ, ಮರುಗುವೆ ಏಕೆಲೆ ಮಾನಿನಿ ಮಣಿಯಲೆ, ಮರುಗುವೆ ಏಕೆಲೆ ದೇವಿ. ಧರ್ಮಜನಾಜ್ಞೆಯ ಕರುಣಿ ಮಾಡಿಯ ನಿನ್ನನು ದೇವಿ, ಕರುಣಿ ಮಾಡಿಯ ನಿನ್ನನು ಕೊರಗಿಸುತ್ತೀಗೆ, ಕರುಣಿ ನಿನ್ನನು ನಾವು ಕೊರಗಿಸುತ್ತೀಗೆ, ಮಾಲಿನಿ ದೇವಿ. ಧರ್ಮಜನಾಜ್ಞೆಯ ಮೀರಲಾರದೆ ನಾವು ಧರಿಪನ ಪ್ರಾಣವ, ಧರಿಪನ ಪ್ರಾಣವ
ಸಂಶಯ ಉಂಟಾಯಿತು. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಗಾಂಡೀವಿ, ಭೀಮತ್ಸು, ಸವ್ಯಸಾಚಿ, ಶ್ವೇತವಾಹನ, ಜಿಷ್ಣು ಎಂಬ ದಶನಾಮಗಳನ್ನು ಸ್ಮರಿಸಿದ ಕ್ಷಣ ಮನದ ಭೀತಿಯು ತೊಲಗುವಂತಹ ನನ್ನಲ್ಲಿ ನಿನಗೆ ಸಂದೇಹವಿದೆ. ಎಷ್ಟೇ ಆದರೂ ನೀನು ಹೆಂಗಸು, ಹೆಂಗಸಿನ ಮನಸ್ಸೇ ಸಂದೇಹವೆಂಬ ಅಂಧಕೂಪದಲ್ಲಿ ಮುಳುಗಿದರ ನೀನು ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿರುವೆಯ. ಎಂದಿಗೆ ಆ ಕರ್ಣನ ಶಿರಸ್ಸನ್ನು ಭೂಮಿಗೆ ಉರುಳಿಸುವೆನೋ ಅಂದಿಗೆ ಈ ಪಾರ್ಥನ ಪರಾಕ್ರಮವನ್ನು ನೋಡುವೆ ಅಂತ. ನಿಜವೇ? ಈ ನಿಮ್ಮ ಪೌರುಷದ ಮಾತುಗಳೆಲ್ಲವೂ ನಿಜವೇ? ಇಂತಹ ಮಾತುಗಳನ್ನು ಬಳೆತೊಟ್ಟ ಹೆಂಗಸಾದ ನನ್ನ ಮುಂದೆ ಹೇಳುತ್ತಿರುವಿರಲ್ಲ. ಅಂದು ತುಂಬಿದ ರಾಜಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡಿರುವ ಪ್ರತಿಜ್ಞೆ ಏನಾಯಿತು? ಎಲ್ಲವೂ ಮರೆತು ಹೋಗಿರುವಿರಿ. ನೀವು ನನ್ನ ಪತಿಯೇ? ಶಾಂತಳಾಗಿ ಪಾಂಚಾಲಿ. ನಾಚಿಕೆಯಾಗಬೇಕು ಇಂತಹ ಮಾತುಗಳನ್ನಾಡಲು. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ. ನನ್ನ ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ನೀನೇನು ಮಾಡಿ ದ್ರೌಪದಿ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದನ್ನ ಕೇಳಿದಿಲ್ಲ ಬಿಡು. ಯಾಕೆ ನೀನು ಕೇಳಲಿಲ್ಲವೇ? ಕೇಳಿದರಿಂದ ಪ್ರಯೋಜನ ಕೃಷ್ಣ. ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದು. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏನ್ ನೋಡಿದ ನಾಲ್ವರು ಅವರ ಪತಿಗಳಲ್ಲವೇ? ಆರ್ಯ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನೆನುತ ಘನಗದ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿ ಹುಟ್ಟುವೆನೆನುತ ನುಡಿದೆಯೋ ಗಂಡುಗಲಿ ನೀನೆಂದು ದಂಬದ ನುಡಿಗಳ ನುಡಿದು ಭವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ ಕಣ್ಣೀರ ಬರೆದರು ವಲ್ಲಭೆ. ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಎಣ್ಣೀರ ಕಣ್ಣಲ್ಲಿ ಶತಸಹಸ್ರ ಮಿಡಿಕಂಬರಿಯನ್ನು ನಾ ತರಿಸುವೆ. ಕಾಲಾದ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಾಕಿಕರು ಸಮುದ್ರವ ಸೆಳೆದು ತರುವೆನ. ದುಶ್ಯಾಸನ ದುರ್ಯೋಧನ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಒಡಲ ಪಾತಕಿ ದುರ್ಯೋಧನ ತೊಡೆಗುಡ್ಡಿ ಕುಡಿಗಟ್ಟಿ ತೊಡೆಯ ದುಬಡಿಸುವುದೇ ಕಟ್ಟಿಸುವೆ ಈ ನಿನ್ನ ಬಿಡಿಮುಡಿಯ. ಪಡೆಯದರು ವೇತಯ ನರಕ ಮರ್ದನ ಕೇಳಿದ ಭೂಮತ. ಬಲಸೋನ್ನತೆಯ ಕುಲ ಹೇಡಿಗಳು ತಂದು ನಡೆಗೆ ತಲೆಗಳನ್ನು ಕಚ್ಚಿ ಹೆಣಗಳನ್ನು ಕಡಿ ಹೆಣದ ಮುಗಿಸಿಕೊಳ್ಳೆ. ಬಲಸೋನ್ನತೆಯ ಕುಲ ಹೇಡಿಗಳು ತಂದು ನಡೆಗೆ ತಲೆಗಳನ್ನು ಕಡಿ ಹೆಣಗಳನ್ನು ಹೆಣದ ಮುಗಿಸಿಕೊಳ್ಳೆ. ಹೆಣದ ಮುಗಿಸಿಕೊಳ್ಳೆ. ಪಾಂಡವರ ಗುರುವನ್ನು ಮುಟ್ಟಿ ಹೆಂಡತವರವರ ಗುಂಡಿಗೆ ಸೇಳೆ. ಪಾಂಡವರ ಗುರುವನ್ನು ಮುಟ್ಟಿ ಚಂಡಕವರ ಗುಂಡಿಗೆ ಸೇಳೆ. ಗಂಡ ಗಂಡೊಳಗೆ ಸಂಧಿಗಳ ಮಾಡಿಸಲೇ ಪಾಂಚಾಲೆ.
ಭೀಮನ ಗದೆಯ ಪ್ರಚಂಡತ್ವ ತೋರ್ಪಡಿಸಿ ಕಾರ್ವಾಡ ದುರ್ಮತಿ ಹಾತೊಡಿಸಿ ಭೀಮನ ಗದೆಯ ಪ್ರಚಂಡತ್ವ ತೋರ್ಪಡಿಸಿ ತಪ್ಪದಿಂಬೆರುವ ಕುರುಕುಲರ ಕಾಲ್ಪಿಡಿದು ತಪ್ಪದಿಂಬೆರುವ ಕುರುಕುಲರ ಕಾಲ್ಪಿಡಿದು ಗಿರ ಗಿರಲ ಗಿರ ಗಿರಲ ಕೆಳಕೈ ಪಡಿಸುವೆ ವಾಸುದೇವ ಸುಂದತೆಯ ಕುಲ ಹೇಳಿದರು ಕಳ ತಂದರಕ್ಕೆ ಕಳ ದಾಹ ಮುಗಿಸಿಕೊಳ್ಳುವೆ ನನ್ನ ದಾಹ ಮುಗಿಸಿಕೊಳ್ಳುವೆ ನನ್ನ ದಾಹ ಮುಗಿಸಿಕೊಳ್ಳುವೆ ನಾಯಕ ಮಾಡ್ತಾರ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಅರ್ಜುನ, ದೇವ ನೀನೆ ಬಲ್ಲೆ ಎನ್ನ ಶಪಥ ಮರತೆ ಏಕೆ ಸರಿ ಬಿಡು ದೇವ. ವಾಸುದೇವ ದೇವ ನೀನೆ ಬಲ್ಲೆ ಎನ್ನ ಶಪಥ ಮರತೆ ಏಕೆ ಸರಿ ಬಿಡು ದೇವ. ವಾಸುದೇವ ವೈರಿ ಕಣ್ಣನ ಶಿರವನ್ನು ತರಿದಿರುವೆ, ವೈರಿ ಕರ್ಣನ ಶಿರವನ್ನು ತರಿದಿರುವೆ, ತೆರೆಯಲೀಗ ಜಂತ್ರದನ್ನುವ ತರಿತ ಸಮರದಿ ವಿನಾಶಂಗೊಳಿಗೆ ಪಾತ್ಮಕರ ಕೌರವರ ಸಮಬಲವನ್ನು ದೇವ ನೀನೆ ಬಲ್ಲೆ ಮರತೆ ಏಕೆ ಸರಿದು ದೇವ. ವಾಸುದೇವ ಎಂದಿಗೆ ಆ ಕರ್ಣನ ಶಿರಸ್ಸನ್ನು ಭೂಮಿಗೆ ಉರುಳಿಸುವೆನು ಅಂದಿಗೆ ಈ ಪಾರ್ಥನ ಪರಾಕ್ರಮವನ್ನು ನೋಡುವೆಯಂತೆ. ವಾಸುದೇವ ಸಂಧಿಯು ನನಗೂ ಅನಾವಶ್ಯಕ. ಅರ್ಜುನ ಅರ್ಜುನ ಪರಮಾತ್ಮ ಧರ್ಮಾನಂದನ ಪರಮಾತ್ಮ ಬಹಿರಂಗದ ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು, ಆದರೆ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಪರಿತಪಿಸುತ್ತಿರುವರು. ಧರ್ಮಾನಂದನ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮಾನಂದನ? ಪರಮಾತ್ಮ ಧರ್ಮಾನಂದನ ಮಾಧವ ನಿನ್ನ ಚರಣವ ನಂಬಿದ ಅಬಲ ಪಾಂಡವರ ಮಾಧವ ನಿನ್ನ ಚರಣವ ನಂಬಿದ ಅಬಲ ಬಡವರ ಪರಯೈ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ ಗಂಧರ ಮನಸದ ನಮಿಸುವೆನು ಗಂಧರ ಮನಸಟ ನಮಿಸುವೆನು ಮಾಧವ ನಿನ್ನ ಚರಣವ ನಂಬಿದ ಅಬಲ ಪಂಡವರ
ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ನಾನೆಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಇನ್ನು ಮುಂದೆ ನಿನ್ನ ಇಚ್ಛೆ ಬಂದಂತೆ ಮಾಡು ಪರಮಾತ್ಮ, ನಿನ್ನ ಇಚ್ಛೆ ಬಂದಂತೆ ಮಾಡು. ಧರ್ಮಾನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರೀರ್ವರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ನೃಪನಂದಿನಿಯ ಕಣ್ಣೀರಿನ ಜ್ವಾಲೆಯು ಬತ್ತಿ ಹೋಗಲೇಬೇಕು. ಸಂಧಿಯು ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರಸಬೇಕು. ಆಗಲೇ ಪರಮಾತ್ಮ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ರಿ. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ಅಣ್ಣ? ಚಿಂತೆ ಪಡದಿರು ನೀ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ವ್ಯಾಕುಲ ಪಡಲೇಕೆ ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಹೃದಯಳೆ ನೀನು. ಮರೆವೆನೆ ನಿಮ್ಮನ ಮುರವೈರಿ. ಮರೆವೆನೆ ನಿಮ್ಮನ ಮುರವೈರಿ. ನೀನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನೀನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ಸತ್ಲಾಂಚನದ ದರ್ಪ ಮುರಿದನು ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಸರ್ಪಲಾಂಛನದ ದರ್ಪ ಮುರಿದನು ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಮನದಲ್ಲಿ ಚಿಂತೆ ಪಡದಿರು ನೀ, ಸದೆಯೇ ಚಿಂತೆ ಪಡದಿರು ನೀ. ತಂಗಿ, ಸರ್ವ ಪ್ರಯತ್ನದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ನೀನು ನಿಶ್ಚಿಂತೆಯಿಂದಿರು. ಹಾಗೆ ಆಗಲಿ.